ಸ್ತುಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 30ನೇ ಅಧ್ಯಾಯದಲ್ಲಿ ಇವತ್ತು 22ನೇ ಶ್ಲೋಕ. ಪ್ರಚೇತಸ ಊಚುಃ ನಮೋ ನಮಃ ಕ್ಲೇಶ ವಿನಾಶನಾಯ ನಿರೂಪಿತೋದಾರಗುಣಾಹ್ವಯಾಯ ಮನೋವಚೋ ವೇಗಪುರೋಜವಾಯ ಸರ್ವಾಕ್ಷಮಾರ್ಗೈರಗತಾಧ್ವನೇ ನಮಃ. ಪ್ರಚೇತಸರು ಭಗವಂತನನ್ನ ಕಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮೋ ನಮಃ, ಭಗವಂತನಿಗೆ ನಮೋ ನಮಃ ಅಂತ ಇದ್ದಾರೆ. ಪ್ರತ್ಯಕ್ಷವಾಗಿ ಭಗವಂತ ದರ್ಶನವನ್ನ ಕೊಟ್ಟಿದ್ದಾನೆ. ಆ ಭಗವಂತನನ್ನ ಕ್ಲೇಶ ವಿನಾಶನಾಯ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಕ್ಲೇಶಗಳು, ಕಷ್ಟಗಳು ಏನಿದ್ದಾವೆ ಅದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವನಾಗಿದ್ದಿ. ನಿರೂಪಿತ ಉದಾರ ಗುಣಾಹ್ವಯಾಯ, ಭಗವಂತನಲ್ಲಿರುವ ಗುಣಗಳೇನಿದ್ದಾವೆ ಆ ಎಲ್ಲ ಗುಣಗಳನ್ನ ನಿರೂಪಣೆ ಮಾಡುವ ಹೆಸರುಗಳು ಆ ಭಗವಂತನಿಗೆ ಇದೆ. ಉದಾರ ಗುಣಾಹ್ವಯಾಯ, ನಾಮಗಳೇನಿದ್ದಾವೆ ಭಗವಂತನ ನಾಮಗಳು, ಒಂದೊಂದು ನಾಮಗಳು ಕೂಡ ಅವನ ಅನೇಕ ಗುಣಗಳನ್ನ ನಿರೂಪಣೆ ಮಾಡತಕ್ಕಂತಹ ನಾಮಗಳು. ಆ ನಾಮಗಳಲ್ಲಿ ಇರುವ ಒಂದೊಂದು ಅರ್ಥವೂ ಕೂಡ ಅವನಲ್ಲಿ ಇದೆ. ಉಳಿದವರಲ್ಲಿ ಸುಮ್ಮನೆ ಹೆಸರು ಕರಿಲಿಕ್ಕೆ ಅಷ್ಟೇ. ಆ ಹೆಸರು ಏನು ಅರ್ಥ ಹೇಳುತ್ತದೋ ಆ ಅರ್ಥ ಅವರಲ್ಲಿ ಇರಬೇಕು ಅಂತಿಲ್ಲ. ಆದರೆ ಭಗವಂತನಲ್ಲಿ ಹಾಗಲ್ಲ. ನಿರೂಪಿತ ಉದಾರ ಗುಣಾಹ್ವಯಾಯ, ಆ ಗುಣಗಳಿಂದಲೇ ಅವನನ್ನ ಕರೆಯೋದು. ಆ ಉತ್ತಮವಾದ ಗುಣಗಳು ನಿರೂಪಣೆ ಮಾಡುವ ಆ ನಾಮಗಳು. ಅಂತಹ ನಾಮಗಳನ್ನು ಹೊಂದಿರುವವನೇ ನಿರೂಪಿತ ಉದಾರ ಗುಣಾಹ್ವಯಾಯ. ಮನೋ ವಚೋ ವೇಗ ಪುರೋಜವಾಯ ಅಂತ. ಅವನ ವೇಗ, ಜವ ಅಂದರೆ ವೇಗ,
ಅವನ ವೇಗ ಎಷ್ಟಿದೆ ಅಂತಂದ್ರೆ ಮನಸ್ಸನ್ನು ಮತ್ತು ಮಾತುಗಳನ್ನು ಮೀರುವಂತಹ ವೇಗ. ಮನಸ್ಸಿನ ವೇಗ ಎಷ್ಟು ದೊಡ್ಡದು, ಆ ಮನಸ್ಸಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗವುಳ್ಳವನಾಗಿದ್ದಾನೆ. ಮಾತಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗ. ಹೀಗೆ ಮನೋವಚೋ ವೇಗ ಏನಿದೆ ಅದರಿಂದ ಪುರೋಜವಾಯ ಯಾರಿಗೂ ಸಿಗೋದಿಲ್ಲ. ಅವನನ್ನ ಪೂರ್ಣವಾಗಿ ಮನಸ್ಸಿನಿಂದಲೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾತಿನಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ವಾಂಗ್ಮನೋ ಅಗೋಚರನಾಗಿರ್ತಕ್ಕಂಥವನು ಅಂತ ತಾತ್ಪರ್ಯ. ಅಂತಹ ವೇಗ ಅಂದ್ರೆ ಮನಸ್ಸಿಗೂ ಮಾತಿಗೂ ನಿಲುಕದಂಥವನು ಅಂತ. ಆ ಭಗವಂತನನ್ನ ಮಾತಿನಿಂದ ಹೇಳೆ ಮುಗಿಸ್ತೇನೆ ಅಂತನೂ ಸಾಧ್ಯ ಇಲ್ಲ, ಮನಸ್ಸಿನಿಂದ ಆಲೋಚನೆ ಮಾಡಿ ಆದರೂ ಅವನನ್ನ ಪೂರ್ಣವಾಗಿ ತಿಳ್ಕೊಳ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಮನಸ್ಸಿಗೂ ಮಾತಿನ ವೇಗಕ್ಕೂ ಸಿಲುಕದೆ ಇರತಕ್ಕಂತಹ ವೇಗವುಳ್ಳವನಾಗಿದ್ದಾನೆ ಅಂತ ಅರ್ಥ. ವೇದದಲ್ಲಿ ತದ್ಧಾವತೋ ಅನ್ಯಾನತ್ಯೇತಿ ಅಂತ ಒಂದು ವೇದ. ಅವನ ವೇಗ, ಅವನು ಓಡ್ತಾ ಇದ್ರೆ ಎಲ್ಲರನ್ನೂ ಹಿಂದೆ ಹಾಕಿಬಿಡ್ತಾನೆ ಅಂತ. ಅಂತಹ ವೇಗವುಳ್ಳವನು ಅಂತ ಅಂದ್ರೆ ಗುಣದಲ್ಲಿ, ಮಹಿಮೆಯಲ್ಲಿ, ಎಲ್ಲದರಲ್ಲೂ ಕೂಡ ಎಲ್ಲರನ್ನೂ ಹಿಂದೆ ಹಾಕಿ ಮುಂದೆ ನುಗ್ಗತಕ್ಕಂಥವನು ಅಂತ ಆ ಅಭಿಪ್ರಾಯ. ಹಾಗಾಗಿ ಸರ್ವಾಕ್ಷ ಮಾರ್ಗೈಹಿ ಅಗತಾಧ್ವನೆ, ಎಲ್ಲರಿಗೂ ಕೂಡ ಅವರು ಯಾವ ಇಂದ್ರಿಯಗಳಿಂದ ಹುಡುಕಲಿ, ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿ ಅವನನ್ನ ತಿಳಿಬೇಕು ಅಂತ ಬಯಸಿದರೂ ಕೂಡ ಯಾರಿಗೂ ಪೂರ್ಣವಾಗಿ ಅರ್ಥವಾಗದೇ ಇರ್ತಕ್ಕಂಥವನು, ಯಾರಿಗೂ ಸಿಗದೇ ಇರ್ತಕ್ಕಂಥವನು. ಅಂಥ ವೇಗ ಅಂತ. ಮನೋವಚೋ ವೇಗ ಪುರೋಜವಾಯ ಸರ್ವಾಕ್ಷ ಮಾರ್ಗೈಹಿ ಅಗತಾಧ್ವನೆ. ಸರ್ವ ಅಕ್ಷ ಮಾರ್ಗೈಹಿ, ಅಕ್ಷ ಅಂದ್ರೆ ಪ್ರತ್ಯಕ್ಷಗಳು, ಇಂದ್ರಿಯಗಳು. ಇಂದ್ರಿಯಗಳು ಎಷ್ಟಿದ್ದಾವೆ, ಎಲ್ಲಾ ಇಂದ್ರಿಯಗಳಿಂದಲೂ ಕೂಡ ಪ್ರಯತ್ನ ಮಾಡಿದ್ರೂ ಕೂಡ ಅವನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತವನು ಅಂತರ್ಥ. ಅಗತಾಧ್ವನೆ, ಎಲ್ಲಿ ಹುಡುಕಿದ್ರು, ಯಾವ ಇಂದ್ರಿಯಗಳಿಂದ ಹುಡುಕಿದ್ರೂ ಅವನ ಸುಳಿವು ಸಿಗೋದಿಲ್ಲ. ಅಂತಹ ಎಲೆ ಭಗವಂತನೇ ನಿನಗೆ ನಮಃ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇವೆ ಅಂತ ಇದ್ದಾರೆ. ನಮೋ ನಮ ಕ್ಲೇಶ ವಿನಾಶನಾಯ ನಿರೂಪಿತೋದಾರ ಗುಣಾಹ್ವಯಾಯ ಮನೋವಚೋ ವೇಗ ಪುರೋಜವಾಯ ಸರ್ವಾಕ್ಷಮಾರ್ಗೈರಗತಾಧ್ವನೇ ನಮಃ. ಶುದ್ಧಾಯ ಶಾಂತಾಯ ನಮಸ್ವನಿಷ್ಠ ಮನಸ್ಯ ಪಾರ್ಥೇ ವಿಲಸದ್ವಯಾಯ ನಮೋ ಜಗತ್ ಸ್ಥಾನ ಲಯೋದಯೇಷು ಗೃಹೀತ ಮಾಯಾ ಗುಣ ವಿಗ್ರಹಾಯ. ಭಗವಂತನ ಸ್ತೋತ್ರವನ್ನ ಪ್ರಚೇತಸರು ಮುಂದುವರಿಸ್ತಾ ಇದ್ದಾರೆ. ಅಲ್ಲೇ ಭಗವಂತ ಶುದ್ಧ ನೀನು, ಶಾಂತ, ಶುದ್ಧ ಮತ್ತು ಶಾಂತ ಅಂತ ಪದಗಳಿದ್ದಾವೆ. ಶುದ್ಧಾಯ ಶಾಂತಾಯ. ಶುದ್ಧಾಯ ಅಂತಂದ್ರೆ ಅಶುದ್ಧವಾಗಿರ್ತಕ್ಕಂತಹ ಇಂದ್ರಿಯಗಳಿಂದ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಶುದ್ಧ ಅಂದ್ರೆ ಅಶುದ್ಧ ಅಕ್ಷ ಅಜ್ಞೇಯ, ಅಶುದ್ಧವಾದ ಇಂದ್ರಿಯಗಳಿಂದ ಅವನನ್ನು ತಿಳ್ಕೊಳ್ಳೋಣ ಅಂದ್ರೆ ಸಾಧ್ಯ ಇಲ್ಲ. ಆದ್ರಿಂದ ಅವನು ಶುದ್ಧ. ಶಾಂತ ಅಂತಂದ್ರೆ ಪೂರ್ಣ ಆನಂದ ಸ್ವಭಾವ ಅಂತ ಅರ್ಥ.
ಸುಖಪೂರ್ಣನಾಗಿದ್ದಾನೆ, ಅಥವಾ ಅಕ್ರೂರ ಅಂತ. ಕ್ರೂರ ಅಲ್ಲ, ಶಾಂತನಾಗಿದ್ದಾನೆ. ಶಾಂತ ಸ್ವಭಾವದವನು ಅಂದ್ರೆ ಏನರ್ಥ? ಕ್ರೂರ ಅಲ್ಲ, ಶಾಂತ ಅಂತ ಎರಡು ಅರ್ಥ ಹಾಗೂ ಇಟ್ಕೊಳ್ಬಹುದು. ಕ್ರೂರ ಅಲ್ಲದೆ ಇರ್ತಕ್ಕಂಥವನು ಅಂತ ಒಂದಾದ್ರೆ, ಇನ್ನೊಂದು ಪೂರ್ಣ ಸುಖ ಸ್ವರೂಪನಾಗಿದ್ದಾನೆ, ಸುಖದಿಂದ ಪೂರ್ಣನಾಗಿದ್ದಾನೆ ಅಂತರ್ಥ. ಪೂರ್ಣ ಆನಂದ ಸ್ವಭಾವವುಳ್ಳವನಾಗಿದ್ದಾನೆ ಅಂತರ್ಥ. ಸ್ವನಿಷ್ಠ ಮನಸ್ಯಪಾರ್ಥೆ ವಿಲಸದ್ವಯಾಯ. ನಮ್ಮ ಮನಸ್ಸು ಆ ಭಗವಂತನನ್ನ ವಿಚಾರ ಮಾಡ್ತಾ ಇದ್ರೆ, ಎಷ್ಟು ನಾವು ವಿಚಾರ ಮಾಡಿದರೂ ಕೂಡ ಮತ್ತು ಸಂಶಯವಾಗಿಯೇ ಉಳಿದು ಬಿಡ್ತಾನೆ. ನಾವು ಸಂಶಯಾತ್ಮಕವಾದ ನಮ್ಮ ಮನಸ್ಸಿನಲ್ಲಿ ಭಗವಂತ ಸ್ವತಂತ್ರ, ಅವನನ್ನ ಬಿಟ್ಟು ಬೇರೆ ಇನ್ನೊಂದು ಸ್ವತಂತ್ರವಾದ ವಸ್ತು ಇದೆಯೋ ಏನೋ ಅಂತ ಕಾಣ್ತದೆ. ಆದರೆ ಮನಸ್ಸನ್ನ ದೃಢ ಮಾಡಿಕೊಂಡು ಅವನನ್ನ ಧ್ಯಾನ ಮಾಡಿದರೆ ಆವಾಗ ಗೊತ್ತಾಗ್ತದೆ, ಸ್ವತಂತ್ರವಾದ ವಸ್ತು ಅದು ಒಂದೇ. ಅದು ಬಿಟ್ಟು ಬೇರೆ ಎರಡನೇ ಸ್ವತಂತ್ರವಾದ ವಸ್ತು ಇಲ್ಲ ಅಂತನ್ನೋದು ದೃಢವಾದ ಮನಸ್ಸಿನಿಂದ ವಿಚಾರ ಮಾಡಿದರೆ ಮಾತ್ರ ಗೊತ್ತಾಗ್ತದೆ. ನಾವು ಮನಸ್ಸಿನಲ್ಲಿ ಸಂಶಯವನ್ನ ಇಟ್ಟುಕೊಂಡು ವಿಚಾರ ಮಾಡಿದರೆ ಸಂಶಯವೇ ಬರ್ತದೆ. ನಾವು ಎಷ್ಟು ಸಂಶಯಾತ್ಮಕವಾದ ಮನಸ್ಸಿನಿಂದ ಆಲೋಚನೆ ಮಾಡ್ತೇವೋ ಅಷ್ಟು ಮತ್ತು ಸಂಶಯನೇ ಉಳಿತದೆ. ಅವನನ್ನು ಬಿಟ್ಟು ಬೇರೆ ವಸ್ತು ಇರಬಹುದೋ ಏನೋ, ಇನ್ನೊಂದು ವಸ್ತು ಸ್ವತಂತ್ರವಾದದ್ದು ಇರಬಹುದೋ ಏನೋ ಅನ್ನೋ ಸಂಶಯ ಹಾಗೆ ಉಳಿತದೆ. ಅದಕ್ಕೆ ನಾವೇನು ಮಾಡಬೇಕು? ದೃಢವಾದ ಮನಸ್ಸಿನಿಂದ ವಿಚಾರ ಮಾಡಬೇಕು. ಆ ರೀತಿ ದೃಢವಾದ ಮನಸ್ಸಿನಿಂದ ವಿಚಾರ ಮಾಡಿದಾಗ ಆವಾಗ ಗೊತ್ತಾಗ್ತದೆ, ಇವನನ್ನು ಬಿಟ್ಟು ಬೇರೆ ಇನ್ನೊಂದು ವಸ್ತು ಸ್ವತಂತ್ರವಾದದ್ದು ಇಲ್ಲ ಅಂತ ಗೊತ್ತಾಗ್ತದೆ. ಅಂಥವನು ನೀನಾಗಿದ್ದಿ. ಅಂತಹ ಭಗವಂತನೇ ನಿನಗೆ ನಮಸ್ಕಾರ. ನಮೋ ಜಗತ್ ಸ್ಥಾನ ಲಯೋದಯೇಶು ಗೃಹೀತ ಮಾಯಾಗುಣ ವಿಗ್ರಹಾಯ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆ ನೀನು ಪ್ರಕೃತಿಯಲ್ಲಿರುವ ಸತ್ವ ರಜಸ್ತಮೋ ಗುಣಗಳನ್ನ ಸ್ವೀಕಾರ ಮಾಡಿ, ಮತ್ತೆ ಅದರಿಂದ ಬ್ರಹ್ಮ ರುದ್ರ ಮತ್ತು ನಿನ್ನದೇ ಆದ ವಿಷ್ಣು ಅನ್ನೋ ರೂಪಗಳನ್ನು ಕೂಡ ಸ್ವೀಕಾರ ಮಾಡಿಕೊಂಡು ತನ್ಮೂಲಕವಾಗಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ನೀನು ಮಾಡ್ತಾ ಇದ್ದಿ. ಅಂತಹ ನಿನಗೆ ನಮಸ್ಕಾರ ಅಂತಾರೆ. ಜಗತ್ ಸ್ಥಾನ ಲಯೋದಯೇಶು ಗೃಹೀತ ಮಾಯಾಗುಣ ವಿಗ್ರಹಾಯ. ಮಾಯಾಗುಣ ಅಂತಂದ್ರೆ ಪ್ರಕೃತಿಯ ಗುಣ. ಆ ಪ್ರಕೃತಿಯ ಗುಣವನ್ನ ಗ್ರಹಣ ಮಾಡಿದ್ದಿ. ಯಾವುದಕ್ಕೋಸ್ಕರ? ಸತ್ವರಜಸ್ತಮೋ ಗುಣಗಳನ್ನು ಗ್ರಹಣ ಮಾಡಿದ್ದಿ. ಜಗತ್ ಸ್ಥಾನ ಲಯೋದಯೇಶು, ಜಗತ್ತಿನ ಸ್ಥಾನ ಲಯ ಮತ್ತು ಉದಯ. ಜಗತ್ತಿನ ಸ್ಥಾನ ಅಂದ್ರೆ ಇರುವಿಕೆ, ಲಯ ಅಂದ್ರೆ ಪ್ರಳಯ, ಮತ್ತು ಉದಯ ಉತ್ಪತ್ತಿ. ಅದಕ್ಕೋಸ್ಕರ ಜಗತ್ತಿನ ಸ್ಥಾನಕ್ಕೋಸ್ಕರ ವಿಷ್ಣು ಅನ್ನೋ ರೂಪವನ್ನ, ಜಗತ್ತಿನ ಲಯಕ್ಕೋಸ್ಕರ ರುದ್ರ ಅನ್ನೋ ರೂಪವನ್ನ, ಜಗತ್ತಿನ ಉದಯಕ್ಕೋಸ್ಕರ ಬ್ರಹ್ಮ ಅನ್ನೋ ರೂಪವನ್ನ ಸ್ವೀಕಾರ ಮಾಡಿಕೊಂಡಿದ್ದಿ. ಆ ರೀತಿ ಮಾಯಾಗುಣ ವಿಗ್ರಹ ಅಂದ್ರೆ ಸ್ವರೂಪ, ರೂಪಗಳನ್ನ ಧಾರಣೆ ಮಾಡಿದ್ದಿ. ವಿಷ್ಣು ರುದ್ರ ಬ್ರಹ್ಮ ಅನ್ನೋ ರೂಪಗಳನ್ನ ಧಾರಣೆ ಮಾಡಿ ಈ ಜಗತ್ತಿನ
ಸ್ಥಿತಿ, ಲಯ ಮತ್ತು ಸೃಷ್ಟಿ ಇವುಗಳನ್ನು ನೀನು ಮಾಡ್ತಾ ಇದ್ದಿ. ಅಂತಹ ನಿನಗೆ ನಮಸ್ಕಾರ ಅಂತ ಇದ್ದಾರೆ. ಇಲ್ಲಿ ಮನಸ್ಯ ಪಾರ್ಥೆ ಸ್ವನಿಷ್ಠ ಮನಸ್ಯ ಪಾರ್ಥೆ ವಿಲಸದ್ವಯಾಯ ಅಂತಿದೆ. ಸ್ವನಿಷ್ಠ ಮನಸ್ಸಿ ಅಂತಂದ್ರೆ ಭಗವಂತನಲ್ಲೇ ಚೆನ್ನಾಗಿ ಮನಸ್ಸನ್ನ ಇಟ್ರೆ ಸಂಶಯ ಉಳಿಯೋದಿಲ್ಲ ಅಂತ ಅರ್ಥ. ಅವನಲ್ಲಿ ಪೂರ್ಣವಾಗಿ ಅವನನ್ನ ಮನಸ್ಸಿನಲ್ಲಿ ಇಡಬೇಕು. ಸಂಶಯಾತ್ಮಕವಾಗಿ ನಾವು ವಿಚಾರ ಮಾಡಿದ್ರೆ ಸಂಶಯವೇ ಉಳಿತದೆ. ಪೂರ್ಣವಾಗಿ ಮನಸ್ಸಿನಲ್ಲಿ ಅವನನ್ನು ವಿಚಾರ ಮಾಡಿದರೆ ಸಂಶಯ ಇರೋದಿಲ್ಲ. ಆ ಅಭಿಪ್ರಾಯದಲ್ಲಿ ಸ್ವನಿಷ್ಠ ಮನಸ್ಸಿ ಅಂತ ಹೇಳಿದೆ. ಇಲ್ಲಿ ಸ್ವನಿಷ್ಠ ಮನಸ್ಸಿ ಅಪಾರ್ಥೆ ವಿಲಸದ್ವಯಾಯ ಅಂತಂದ್ರೆ ಅದನ್ನ ಅನಿಷ್ಠ ಮನಸ್ಸಿ ಅಂತ ಹಾಗೆ ಬಿಡಿಸ್ಕೊಳ್ಬೇಕು. ಅಂದ್ರೆ ಚೆನ್ನಾಗಿ, ಅನಿಷ್ಠ ಮನಸ್ಸಿ ಚೆನ್ನಾಗಿ ನಿಷ್ಠವಲ್ಲದ, ನೆಲೆಯಿಲ್ಲದ ಸಂಶಯಾತ್ಮಕವಾದ ಮನಸ್ಸಿನಲ್ಲಿ ಯಾವಾಗ ಮನಸ್ಸಿನಲ್ಲಿ ನಿಷ್ಠೆ ಇಲ್ಲವೋ ಆವಾಗದು ಅನಿಷ್ಠ ಮನಸ್ಸಾಗತ್ತೆ. ಚೆನ್ನಾಗಿ ನಿಷ್ಠವಲ್ಲದ ಮನಸ್ಸಾಗತ್ತೆ, ಸಂಶಯಾತ್ಮಕವಾದ ಮನಸ್ಸಾಗತ್ತೆ. ಅಂತಹ ಅನಿಷ್ಠ ಮನಸ್ಸಿ, ಸಂಶಯಾತ್ಮಕವಾದ ಮನಸ್ಸಿನಲ್ಲಿ ಅಪಾರ್ಥೆ, ಚೆನ್ನಾಗಿ ಭಗವಂತ ನಿಲ್ಲೋದಿಲ್ಲ. ಸ್ವತಂತ್ರವಾದ ವಸ್ತು ಬೇರೆ ಇದೆಯೋ ಏನೋ ಅವನನ್ನು ಬಿಟ್ಟು ಅಂತ ಸಂಶಯವೇ ಉಳಿತದೆ. ಭಗವಂತನಲ್ಲಿ ಚೆನ್ನಾಗಿ ಮನಸ್ಸು ನಿಲ್ಲಿಲ್ಲ ಅಂತಾದರೆ, ಒಂದು ವೇಳೆ ಭಗವಂತನಲ್ಲಿ ಮನಸ್ಸು ಚೆನ್ನಾಗಿ ನಿಲ್ತು ಅಂತಾದರೆ ಅಂತಹ ಮನಸ್ಸುಳ್ಳ ಯಾರಿದ್ದಾರೆ ಅವರಿಗೆ ಎಲ್ಲವೂ ಭಗವದಧೀನ ಅಂತ ಕಾಣ್ತದೆ. ಅವನೊಬ್ಬನೇ ಸ್ವತಂತ್ರ, ಉಳಿದದ್ದೆಲ್ಲವೂ ಅವನ ಅಧೀನ ಅಂತ ಈ ರೀತಿ ಕಾಣಿಸ್ಕೊಳ್ತದೆ. ಆ ಅಭಿಪ್ರಾಯದಲ್ಲಿ ಸ್ವನಿಷ್ಠ ಮನಸ್ಯ ಪಾರ್ಥೆ ಅಂತ ಹೇಳಿದ್ದಾರೆ. ಆದರೆ ಬೇರೆ ವ್ಯಾಖ್ಯಾನಕಾರರು ಅದಕ್ಕೆ ಬೇರೆ ಅರ್ಥ ಮಾಡಿದ್ದಾರೆ. ಅದ್ವಿತೀಯ ಬ್ರಹ್ಮನಲ್ಲಿ ದ್ವೈತ ಅಂತನ್ನೋದು ವ್ಯರ್ಥವಾಗಿ ಕಾಣ್ತದೆ. ಬನ್ನಿ, ದ್ವೈತ ಅಂತನ್ನೋದು ವ್ಯರ್ಥವಾಗಿ ಕಾಣ್ತದೆ. ಅವನು ಮಾಯಾಗುಣಗಳಾದ ಸತ್ವ, ರಜಸ್ತಮಸ್ಸು ಏನು ಮೊದಲಾದ ಗುಣಗಳಿದ್ದಾವೆ, ಆ ಗುಣಗಳಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ರೂಪಗಳನ್ನು ಧಾರಣೆ ಮಾಡ್ತಾನೆ ಅಂತ ಆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಮುಂದೆ ಗೃಹೀತ ಮಾಯಾಗುಣ ವಿಗ್ರಹಾಯ ಅಂತನ್ನೋದಕ್ಕೆ ಮಾಯಾಗುಣ ಅಂದ್ರೆ ಮಾಯೆಯಿಂದ, ಮಾಯೆಯ ಗುಣಗಳು, ಸತ್ವರಜಸ್ತಮ ಗುಣಗಳು, ಆ ಗುಣಗಳಿಂದ ಅವನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ರೂಪಗಳನ್ನು ಧಾರಣೆ ಮಾಡ್ತಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇದೆರಡೂ ಕೂಡ ಪ್ರಮಾಣ ವಿರುದ್ಧವಾದದ್ದು. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯವನ್ನ ಬರಿತಾ ಇದ್ದಾರೆ. ಅನಿಷ್ಠ ಮನಸ್ಸಿ ಅಂತ ಅದನ್ನ ಬಿಡಿಸಿ ತೋರಿಸಿದ್ರು ನಮಗೆ. ಸ್ವನಿಷ್ಠ ಮನಸ್ಸಿ ಅಂತೇನು ಭಾಗವತದಲ್ಲಿದೆ ಅದನ್ನ ಪದಚ್ಛೇದ ಮಾಡಿ ತೋರಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಅನಿಷ್ಠ ಮನಸ್ಸಿ ಅಂತ ಅದನ್ನ ಬಿಡಿಸಿ ಬರೆದ್ರು. ಅಂದ್ರೆ ಚೆನ್ನಾಗಿ, ಅನಿಷ್ಠ ಮನಸ್ಸಿ ಅಂದ್ರೆ ಮನಸ್ಸು ನಿಷ್ಠವಲ್ಲದೆ ಇದ್ದಾಗ, ಮನಸ್ಸಿನಲ್ಲಿ ಭಗವಂತ ಚೆನ್ನಾಗಿ ನೆಲೆಗೊಳ್ಳಿಲ್ಲ ಅಂತಾದಾಗ ಅಂತ ಅರ್ಥ ಆಯ್ತು. ಅನಿಷ್ಠ ಮನಸ್ಸಿ ಅಂದ್ರೆ ಸಂಶಯಾತ್ಮಕವಾದ ಮನಸ್ಸಿನಲ್ಲಿ ಅನ್ನೋ ಅರ್ಥ ಬರ್ತದೆ. ಇದಕ್ಕೆ ಮಧ್ವಾಚಾರ್ಯರು ನಮಗೆ ಮಹಾಭಾರತದ ವಾಕ್ಯವನ್ನ ಉದಾಹರಣೆ ಮಾಡಿ ತೋರಿಸ್ತಾ ಇದ್ದಾರೆ. ಸಮ್ಯಗ ಸ್ಥಿತ ಬುದ್ಧೀನಾಂ ದ್ವಿತೀಯಂ ದೃಶ್ಯತೆ ಹರೇಹೇ ಸಮ್ಯಕ್ ಸುಸ್ಥಿತ ಬುದ್ಧೀನಾಂ ಇದಂ ಸರ್ವಂ ಹರೇರ್ವಶೇ ಇತಿಚ ಅಂತ. ಇತಿಚ ಅಂತಂದ್ರೆ ಈ ರೀತಿಯಾಗಿಯೂ ಕೂಡ ಹೇಳಿದ್ದಾರೆ ಅಂತ ಅರ್ಥ. ಹಿಂದೆ ಮಹಾಭಾರತದ ಒಂದು ವಾಕ್ಯವನ್ನ ಉದಾಹರಿಸಿದ್ರು. ಸೂಕ್ಷ್ಮೇಣ ಮನಸಾ ವಿದ್ಮೋ ವಾಚಾ ವಕ್ತುಂ ನ ಶಕ್ನುಮಃ ಇತಿ ಭಾರತೆ ಅಂತ ಮಹಾಭಾರತದ ವಾಕ್ಯ ಹೇಳಿದ್ರು. ಈಗ ಇಲ್ಲಿ ಇತಿಚ ಅಂತ ಹೇಳಿರೋದ್ರಿಂದ ಇದು ಕೂಡ ಮಹಾಭಾರತದ ವಾಕ್ಯ ಅಂತ ಅರ್ಥ.
ಮಹಾಭಾರತದಲ್ಲಿ ಸಮ್ಯಕ್ ಅವಸ್ಥಿತ ಬುದ್ಧೀನಾಂ ದ್ವಿತೀಯಂ ದೃಶ್ಯತೆ ಹರೇಹೇ. ಭಗವಂತನಲ್ಲಿ ಚೆನ್ನಾಗಿ ನೆಲೆಗೊಳ್ಳಿಲ್ಲ ಅಂತಾದರೆ ಮನಸ್ಸು, ಅಂಥವರಿಗೆ ಭಗವಂತನಿಗಿಂತ ಬೇರೆಯಾದ ಸ್ವತಂತ್ರವಾದ ವಸ್ತು ಇನ್ನೊಂದಿದೆ ಅಂತ ಅನಿಸ್ತದೆ, ಸಂಶಯ ಬರ್ತದೆ. ಆದರೆ ಮನಸ್ಸು ಚೆನ್ನಾಗಿ ಭಗವಂತನಲ್ಲಿ ನೆಲೆಗೊಳ್ತು ಅಂತಾದರೆ ಅಂತಹ ನಿಶ್ಚಯಾತ್ಮಕವಾದ ಬುದ್ಧಿ ಉಳ್ಳವರಿಗೆ ಈ ಇಡೀ ಜಗತ್ತೆಲ್ಲವೂ ಕೂಡ ಭಗವಂತನ ವಶದಲ್ಲೇ ಇದೆ, ಅವನೊಬ್ಬನೇ ಸ್ವತಂತ್ರ ಅಂತ ಕಾಣ್ತದೆ ಅಂತ ಹೀಗೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಸ್ವನಿಷ್ಠ ಮನಸಿ ಅಪಾರ್ಥೆ ಅಂತ ಹೇಳಿದ್ದು. ಸ್ವನಿಷ್ಠ ಮನಸ್ಸಿ, ಅವನಲ್ಲಿ ನಿಷ್ಠವಾಗಲಿಲ್ಲ ಮನಸ್ಸು ಅಂತಾದರೆ ಅಪಾರ್ಥವಾಗತ್ತೆ. ಆಮೇಲೆ ಇನ್ನೊಂದು ವಾಕ್ಯವನ್ನ, ಪ್ರವೃತ್ತ ಸಂಹಿತಾ ಗ್ರಂಥದ ವಾಕ್ಯವನ್ನ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ನಿತ್ಯಂ ಗೃಹೀತಾ ಸತ್ವಾದ್ಯಾಹ ವಿಗ್ರಹಾಶ್ಚತ್ರಯ ಸದಾ ಜ್ಞಾನಾನಂದಾತ್ಮಕಾಸ್ತೇತು ವಿಗ್ರಹ ನಿರ್ಗುಣಾಸ್ತಥಾ ದ್ವೌ ತತ್ರ ಬ್ರಹ್ಮರುದ್ರಸ್ಥಾವೇಕೋ ವೈಕುಂಠ ಧಾಮಗಃ ಇತಿ ಪ್ರವೃತ್ತ ಸಂಹಿತಾಯಾಂ. ಸತ್ವ ರಜಸ್ತಮೋ ಮೊದಲಾದ ಗುಣಗಳೇನಿದ್ದಾವೆ ಆ ಗುಣಗಳು ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ರೂಪಗಳು ಭಗವಂತನಿಂದ ಸದಾಕಾಲ ಸ್ವೀಕೃತವಾದ ರೂಪಗಳೇ. ನಿತ್ಯಂ ಗೃಹೀತಾಹ, ಹೊರತು ತಾತ್ಕಾಲಿಕವಾಗಿ ಗೃಹೀತವಾದ ರೂಪಗಳು ಅಂತಲ್ಲ. ಆ ಮೂರೂ ರೂಪಗಳು ಕೂಡ ಜ್ಞಾನಾನಂದಾತ್ಮಕವಾದ ರೂಪಗಳೇ. ಅದು ಸತ್ವಗುಣ ಸ್ತಮೋ ಗುಣ ಏನಿದೆ ಅಲ್ಲ, ಗುಣತ್ರಯಗಳು, ಆ ಗುಣತ್ರಯಗಳಿಂದ ರಹಿತವಾದದ್ದು. ಎಲ್ಲ ರೂಪಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಮೂರೂ ರೂಪಗಳು ಕೂಡ ಜ್ಞಾನಾನಂದಾತ್ಮಕವಾದ ರೂಪಗಳೇ, ಯಾವಾಗಲೂ ಇರ್ತಕ್ಕಂಥ ರೂಪಗಳೇ. ಜ್ಞಾನಾನಂದಾತ್ಮಕಾಹ ನಿತ್ಯಂ ಗೃಹೀತಾಹ, ಸದಾ ಇರುವ ರೂಪಗಳೇ. ಭಗವಂತನ ಎಲ್ಲಾ ರೂಪಗಳು ಹಾಗೆ ಸದಾ ಜ್ಞಾನಾನಂದಾತ್ಮಕವಾದ ರೂಪಗಳು, ಸದಾ ಇರುವಂತಹ ರೂಪಗಳೇ. ಅವುಗಳಲ್ಲಿ ಬ್ರಹ್ಮ ರುದ್ರ ಅನ್ನೋ ಎರಡು ರೂಪಗಳು, ಅದು ಈ ಬ್ರಹ್ಮರುದ್ರರಲ್ಲಿ, ಪ್ರಾಕೃತರಾದ ಬ್ರಹ್ಮರುದ್ರರೇನಿದ್ದಾರಲ್ಲ ಆ ಬ್ರಹ್ಮ ಮತ್ತು ರುದ್ರರಲ್ಲಿ ಇರುವಂತಹ ರೂಪಗಳು. ವಿಷ್ಣು ಅಂತನ್ನೋ ರೂಪ ಏನಿದೆ ಅದು ಮಾತ್ರ ವೈಕುಂಠಧಾಮದಲ್ಲಿ ಇರುವಂಥದ್ದು ಅಂತ ಹೀಗೆ ಪ್ರವೃತ್ತ ಸಂಹಿತ ಹೇಳ್ತಾ ಇದೆ. ದ್ವೌ ತತ್ರ ಬ್ರಹ್ಮರುದ್ರಸ್ಥಾವೇಕೋ ವೈಕುಂಠಧಾಮಗಃ ಅಂತ. ಹೀಗೆ ಭಗವಂತನದ್ದೇ ಮೂರು ರೂಪಗಳು. ಆ ಮೂರು ರೂಪಗಳಲ್ಲಿ ಬ್ರಹ್ಮ ಮತ್ತು ರುದ್ರ ಅನ್ನೋ ರೂಪಗಳು ಈ ಬ್ರಹ್ಮ ಮತ್ತು ರುದ್ರಗಳಲ್ಲಿ ಇರುವಂತಹ ರೂಪ. ವಿಷ್ಣು ಅನ್ನೋ ರೂಪ ಅದು ವೈಕುಂಠದಲ್ಲಿರುವ ರೂಪ ಅಂತ ಹೀಗೆ ಹೇಳಿದ್ದಾರೆ. ಹಾಗಾಗಿ ಮಾಯಾ ಗುಣಗಳಾದ ಸತ್ವಾದಿಗಳಿಂದ ಅವನು ಧಾರಣೆ ಮಾಡಿದ ರೂಪ ಅಂತೇನು ಹಿಂದೆ ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದು ಸರಿಯಲ್ಲ. ಭಗವಂತನ ಜ್ಞಾನಾನಂದಾತ್ಮಕವಾದ ರೂಪವೇ ಅದು. ಹೀಗೆ ಅಂತಹ ಜ್ಞಾನಾನಂದಾತ್ಮಕವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ರೂಪಗಳಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನು ಮಾಡುವಂತಹ ನಿನಗೆ ನಮಸ್ಕಾರ. ಈ ಶುದ್ಧನಾದಂಥವನು ನೀನು, ಶುದ್ಧವಾದ ಇಂದ್ರಿಯಗಳಿಗೆ ಮಾತ್ರ ಗೋಚರನಾಗ್ತಕ್ಕಂಥವನು, ಶಾಂತಾಯ ಪೂರ್ಣ ಆನಂದ ಸ್ವರೂಪನಾಗಿರ್ತಕ್ಕಂಥವನು, ಮನಸ್ಸನ್ನ ದೃಢವಾಗಿ ನಿನ್ನಲ್ಲಿ ನಿಲ್ಲಿಸದೇ ಇರತಕ್ಕಂಥವರಿಗೆ ಸರಿಯಾಗಿ ಜ್ಞಾನವನ್ನ ಕೊಡದೇ ಇರತಕ್ಕಂಥವನು, ಪೂರ್ಣವಾಗಿ ನಿನ್ನನ್ನ ದೃಢವಾದ ಮನಸ್ಸಿನಿಂದ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂತಹ ನಿನಗೆ ನಮಸ್ಕಾರ. ಶುದ್ಧಾಯ ಶಾಂತಾಯ ನಮಸ್ವನಿಷ್ಠ ಮನಸ್ಯ ಪಾರ್ಥೆ ವಿಲಸದ್ವಯಾಯ ನಮೋ ಜಗತ್ಸ್ಥಾನ ಲಯೋದಯೇಷು ಗೃಹೀತ ಮಾಯಾ ಗುಣ ವಿಗ್ರಹಾಯ. ಸಾಕು. ಈ ಶ್ಲೋಕದಲ್ಲಿ ಅವರು ಗೃಹೀತ ಮಾಯಾ ಗುಣಕ ಬಂದು ಹಂಗ ತಗೊಂಡು ಜಗತ್ ಸ್ಥಾನ ಲಯೇಶು ಮಾಡ್ತಾರೆ ಎಂಬ ಏನಿಟ್ಟು ಮೊದಲಿನ ಪದಕ್ಕೆ ಏನ್ ಅರ್ಥ ಕೊಡ್ತಾರೆ, ಹೆಂಗ ಕೂಡಿಸ್ತಾರೆ? ಅರ್ಥ ಹೇಳ್ತಾರೆ, ಶಾಂತ ಶುದ್ಧ ಅಂತ. ಅದೆಲ್ಲ ವ್ಯಾವಹಾರಿಕವಾಗಿ ಅಂತ ಇಟ್ಕೊಂಡ್ಬಿಡ್ತಾರೆ ಅವರೆಲ್ಲ. ಈ ಮಾಯಾ ಗುಣದಿಂದ ಈ ಸೃಷ್ಟಿ ಲಯ ಸ್ಥಿತಿ ಮಾಡ್ತಾರೆ, ಎಲ್ಲ ಮಾಯೆಯಿಂದ ಆಗಿದ್ದು ಅಂತ. ಹೌದು, ಮಾಯೆಯಿಂದ ಅವನು ಏನಾಗ್ತಾನೆ, ಬ್ರಹ್ಮ
ಎರಡು ಬ್ರಹ್ಮ ಅಲ್ವಾ? ವಿಕಾರ ಬ್ರಹ್ಮ, ನಿರ್ವಿಕಾರ ಬ್ರಹ್ಮ ಅಲ್ಲ, ವಿಕಾರಿಯಾದ ಬ್ರಹ್ಮ, ಅವನೇ ಜೀವ. ಅದರಿಂದ ಈ ಎಲ್ಲ ನಡೆಯುತ್ತೆ ಅಂತ. ಆ ಬ್ರಹ್ಮನ ನಾವು ನಮಸ್ಕಾರ ಮಾಡಿ ನಾವು ಬಂದು ನಿರ್ಗುಣ ಬ್ರಹ್ಮನ ನಾವು ಒಂದು ಸೇರ್ಬೇಕು. ಹೌದು ಹೌದು, ಹಾಗೆ ಹೇಳ್ತಾರೆ. ಆಗ್ಲಿ, ಸಾಕು ಇವತ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಹರೇ ನಮಃ. ಧನ್ಯವಾದ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ.